ನಮಸ್ಕಾರ. ವಿಡಿಯೋ ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಬಾಗಲಕೋಟೆಯಲ್ಲಿರುವಂತಹ ಕುರ್ಬೋಸರ್ಸ್ ಎನ್ವಿಎನ್ ಇಂಗ್ಲಿಷ್ ಅಕಾಡೆಮಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ತೆಗೆದುಕೊಂಡಂಥ ವಿಷಯ ಒಂದು ಹೋಲಿಕೆ ಇದೆ. ಎರಡು ಕಾಲಗಳ ನಡುವಿನ ಹೋಲಿಕೆ. ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ತಮ್ಗೆ ಗೊತ್ತಿರೋ ಹಾಗೆ ಕನ್ನಡದಲ್ಲಿ ಮೂರು ಕಾಲಗಳು. ಕಾಲ ಅಂದರೆ ಸಮಯ. ನಮ್ಮ ಕ್ರಿಯೆಯ ಸಮಯವನ್ನು ಸೂಚಿಸುವಂಥ ವ್ಯವಸ್ಥೆಗೆ ನಾವು ಟೆನ್ಸ್ ಅಂತೀವಿ. ಆ ಟೆನ್ಸ್ ಅನ್ನ ಕಂಟಿನ್ಯೂಸ್ ಅಂತೇಳಿ ಎರಡು ಮಾಡ್ತೀವಿ. ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತೀವಿ, ಇನ್ನೊಂದು ಪಾಸ್ಟ್ ಕಂಟಿನ್ಯೂಸ್ ಅಂತೀವಿ. ಯಾಕೆ ಇದು ಪ್ರೆಸೆಂಟ್ ಕಂಟಿನ್ಯೂಸ್, ಯಾಕೆ ಇದು ಪಾಸ್ಟ್ ಕಂಟಿನ್ಯೂಸ್ ಅನ್ನೋದನ್ನ ನಾವು ಚರ್ಚೆ ಮಾಡೋಣ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಂತ ವಿಷಯ ಅಂದ್ರೆ ನಮ್ಮ ಕನ್ನಡದ ವಾಕ್ಯಗಳ ರಚನೆ ನಮಗೆ ತಿಳಿದಿರಬೇಕು. ಏನನ್ನ ಇಂಗ್ಲಿಷ್ನಲ್ಲಿ ಬರಿಬೇಕಾಗಿದೆಯೋ ಅಥವಾ ಬರೀಲಿಕ್ಕೆ ಇಷ್ಟಪಡ್ತೀವೋ ಅದನ್ನು ನಾವು ಕನ್ನಡದಲ್ಲಿ ಮೊದಲು ತಿಳ್ಕೊಂಡಿರ್ಬೇಕು. ಈ ಕನ್ನಡ ವಾಕ್ಯಗಳಲ್ಲಿ ನಾವು ಏನನ್ನ ಹೇಳಿಕೆ ಬಯಸ್ತೀವಿ, ನಮ್ಮ ಹೇಳಿಕೆ, ನಮ್ಮ ಭಾವನೆ, ನಮ್ಮ ವಿಚಾರಗಳನ್ನ, ನಮ್ಮ ಅನುಭವಗಳನ್ನ ಆ ವಾಕ್ಯದಲ್ಲಿ ನಾವು ಇಡ್ತಿರ್ತೀವಿ. ಅದಕ್ಕೆ ಆ ಅನುಭವ, ನಮ್ಮ ಭಾವನೆಗಳನ್ನ ಹೇಳುವಂತ ಈ ಕನ್ನಡ ವಾಕ್ಯ ನಮ್ಗೆ ಅರ್ಥ ಆದ್ರೆ ಆ ಕನ್ನಡ ವಾಕ್ಯವನ್ನ ಅದೇ ಅರ್ಥವನ್ನು ಕೊಡುವಂತ ಇಂಗ್ಲಿಷ್ ವಾಕ್ಯಗಳನ್ನ ನಾವು ಹೇಗೆ ಅನುವಾದ ಮಾಡಬೇಕು ಅಂತ ಗೊತ್ತಾಗತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇರೋದು ನಮ್ಮ ಕನ್ನಡ ವಾಕ್ಯಗಳಲ್ಲಿ ನಾವು ಏನನ್ನ ಹೇಳಿಕ್ಕೆ ಹೋಗ್ತಾ ಇದೀವೋ ಮತ್ತು ಆ ವಾಕ್ಯಗಳಲ್ಲಿ ಒಂದು ಇನ್ನೊಂದು ವಾಕ್ಯದಿಂದ ಏನು ಭಿನ್ನವಾಗಿ ಹೋದ್ವಿ ಆ ಭಿನ್ನತೆಯನ್ನು ನಮ್ಗೆ ಸರಳವಾಗಿ ಕನ್ನಡದಲ್ಲಿ ಅರ್ಥ ಆಗತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ನಾನು ಈಗ ಬಾಗಲಕೋಟೆಗೆ ಹೋಗುತ್ತಿದ್ದೇನೆ, ನಾನು ಈಗ ಬಾಗಲಕೋಟೆಯಲ್ಲಿ ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಅದನ್ನೇ ನಾವು ಒಂದೊಂದ್ಸಲ ಏನ್ಬೋದು, ನಾನು ಕಳೆದ ವರ್ಷ ಬೆಂಗಳೂರಿನಲ್ಲಿ ಇಂಗ್ಲಿಷ್ ಕಲಿಯುತ್ತಿದ್ದೇನೆ ಅನ್ನುವಾಗ ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಕಲಿಯುತ್ತಿದ್ದೇನು ಅಂದ್ರೆ ನಾ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ವ್ಯತ್ಯಾಸ ನಮ್ಮ ಕನ್ನಡದಲ್ಲಿ ಗೊತ್ತಿರ್ತಾವ. ಅವ್ರು ನಿನ್ನೆ ಇಲ್ಲಿ ಕ್ರಿಕೆಟ್ ಆಡಾಕತ್ತಿದ್ರು, ಅವರು ಮೊನ್ನೆ ಅಲ್ಲಿ ಕ್ರಿಕೆಟ್ ಆಡಾಕತ್ತಿದ್ರು. ಈ ರೀತಿ ಕನ್ನಡ ವಾಕ್ಯಗಳ ವ್ಯತ್ಯಾಸ ಗೊತ್ತಿರುತ್ತೆ. ಹಂಗೆ ನಾವು ಬೇರೆ ಬೇರೆ ವಾಕ್ಯಗಳು ನೋಡಿದಾಗ ನಾವು ಇಲ್ಲಿ ಇಂಗ್ಲಿಷ್ ಕಲಿಯಬಹುದು ಅನ್ಬೇಕಾಗಿದೆವು, ನಾವು ಇಲ್ಲಿ ಇಂಗ್ಲಿಷ್ ಕಲಿಯಬಹುದೇ ಅನ್ಬೇಕಾಗಿದೆವು, ನಾವು ಇಲ್ಲಿ ಇಂಗ್ಲಿಷ್ ಕಲಿಯುತ್ತೇವೆ ಅನ್ಬೇಕಾಗಿದೆವು, ನಾವು ಇಲ್ಲಿ ಇಂಗ್ಲಿಷ್ ಕಲಿಯುತ್ತಿದ್ದೆವು ಅನ್ಬೇಕಾಗಿದೆವು. ಏನು ಅನ್ಬೇಕಾಗಿದೆಯೋ ಅನ್ನೋದನ್ನ ನಾವು ಕನ್ನಡದಲ್ಲಿ ಅಂದಾಗ ಆ ನಮ್ಮ ಭಾವನೆಗಳು, ನಮ್ಮ ಅರ್ಥ ನಮಗೆ ಅರ್ಥ ಆಗಿರುತ್ತೆ. ಅದನ್ನೇ ನಾವು ಇಂಗ್ಲಿಷ್ ನಲ್ಲಿ ಹೇಳಿದಾಗ ಅರ್ಥ ಆಗ್ಬೇಕು, ಅದನ್ನೇ ಅದು ಹೇಳ್ತಾ ಇರಬೇಕು. ಅದಕ್ಕಾಗಿ ನಮ್ಮ ಪ್ರಯತ್ನ ಏನೆಂದ್ರೆ ನಮ್ಮ ಕನ್ನಡ ವಾಕ್ಯಗಳನ್ನ ಇಂಗ್ಲಿಷ್ ನಲ್ಲಿ ಅನುವಾದ ಮಾಡುವಾಗ ಈ ಭಾವನೆಯನ್ನ ಹೇಳುವಂತ ಕಾಲ, ನನ್ನ ಕ್ರಿಯೆಯ ಸಮಯ ನಮ್ಗೆ ಗೊತ್ತಿರಬೇಕು. ಅದಕ್ಕೆ ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಂತ ಎರಡು ಕಾಲಗಳು ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಪಾಸ್ಟ್ ಕಂಟಿನ್ಯೂಸ್. ಈ ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ನಮ್ಮ ಕನ್ನಡ ವಾಕ್ಯಗಳು ಯಾಕೆ ಹೆಂಗಿರ್ತವೆ ಮತ್ತು ಅವುಗಳನ್ನ ನಾವು ಕಂಟಿನ್ಯೂಸ್ ಯಾಕೆ ಅಂತೀವಿ ಅನ್ನೋದು ನೋಡೋಣ. ಅವರು ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದಾರೆ, ಅದನ್ನ ಆಡುಗಳನ್ನ ಹೇಳ್ತೀವಿ. ಅವರು ಅಲ್ಲಿ ಕ್ರಿಕೆಟ್ ಆಡಾಕತ್ಯಾರ. ನಮ್ಮ ದೋಸ್ತ ಈಗ ಬೆಂಗಳೂರಾಗ ಕೆಲಸ ಮಾಡಾಕತ್ತಾನ. ಸ್ವಲ್ಪ ಬಿಡಿಸಿ ನೋಡಿ, ಕೆಲಸ ಮಾಡ್ತಾ ಅದಾನ, ಕೆಲಸ ಮಾಡುತ್ತಿದ್ದಾನೆ. ನೋಡೋದು ಹೆಂಗಿದೆ, ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಪ್ರೆಸೆಂಟ್ ಅದಾನ. ಇದಕ್ಕೊಂಡು ಕ್ರಿಯೆ ನಡೆಸ್ತಾ ಇದ್ದಾನೆ, ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಅವರು ಕ್ರಿಕೆಟ್ ಇದ್ದಾರೆ ಪ್ರೆಸೆಂಟ್ ಟೆನ್ಸ್. ಇದಕ್ಕೊಂಡು ಆಡುವ ಕ್ರಿಯೆ ನಡೆಸ್ತಾ ಇದ್ದಾರೆ, ಆಡುತ್ತಿದ್ದಾರೆ ಅಂದ್ರೆ ಪ್ರೆಸೆಂಟ್ ನಲ್ಲಿ, ಅಂದ್ರೆ ಈಗ ಸದ್ಯ ಆ ಕ್ರಿಯೆ ನಡೀತಾ ಇದೆ ಅನಿಸಿದ್ರೆ ನಮ್ಮ ಕನ್ನಡ ವಾಕ್ಯದಲ್ಲಿನ ಕ್ರಿಯಾಪದ ಸದ್ಯ ನಡೆಯುತ್ತಿರುವ ಕ್ರಿಯೆಯನ್ನು ಸೂಚಿಸುತ್ತೆ ಅಂದ್ರೆ ಅದನ್ನ ಏನನ್ಬೇಕು ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತೀವಿ. ಅದಕ್ಕೆ ನಾನು ಕೆಳಗಡೆ ಬರ್ತೀನಿ, ಸದ್ಯ ಅಂದ್ರೆ ಈಗ, ಈ ವಾರ, ಈ ತಿಂಗಳು, ಈ ವರ್ಷ ನಾವು ಅಂತಿರ್ತೀವಿ. ನಾವು ಈ ವಾರ ಇಂಗ್ಲಿಷ್ ಕಲಿಯಾಕತ್ತೀವಿ, ಪ್ರೆಸೆಂಟ್ ಟೆನ್ಸ್. ಕಲಿಯಾಕತ್ತೀವಿ, ಕಲಿತಾ ಅದೀವಿ, ಕಲಿಯುತ್ತಾ ಇದ್ದೇವೆ. ಗೊತ್ತಿದೆ. ಅವರು ಅಲ್ಲಿ ಗಿಡ ಕಡಿಯಾಕತ್ಯಾರ, ಕಡಿತಾ ಅದಾರ, ಕಡಿಯುತ್ತಾ ಇದ್ದಾರೆ, ಕಡಿಯುತ್ತಿದ್ದಾರೆ. ಇದ್ದಾರೆ ಅಂದ್ರೆ ಅದಾರ ಈಗ ಪ್ರೆಸೆಂಟ್. ಕಡಿಯೋ ಕ್ರಿಯೆ ನಡೆಸ್ತಾ ಇದ್ದಾರೆ ಕಂಟಿನ್ಯೂಸ್. ಸರಳವಾಗಿ ತಿಳಿಸ್ಬಿಡ್ತೀವಿ ನಮಗೆ ಕನ್ನಡ. ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅನಿಸ್ತಂದ್ರೆ ಸದ್ಯ ನಡೀತಾ ಇರೋ ಕ್ರಿಯೆ. ಅವಾಗ ಪ್ರೆಸೆಂಟ್ ಕಂಟಿನ್ಯೂಸ್ ವಾಕ್ಯಗಳನ್ನ ಯಾವ ರೀತಿ ಇಂಗ್ಲಿಷ್ ಕೊಯ್ಬೇಕು, ಅದನ್ನ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING, ಆಬ್ಜೆಕ್ಟ್ ಅಂತ. ಈಗ ಇದು ಸ್ವಲ್ಪ ನಾನು ವಿವರವಾಗಿ ಹೇಳ್ತೀನಿ. ಈ ವಾಕ್ಯ ರಚನೆ ಇದನ್ನ ಬಿಟ್ಟು ಬೇರೆ ತರ ಮಾಡಬಾರ್ದು. ನಮ್ಮ ಕನ್ನಡ ವಾಕ್ಯದಲ್ಲಿ ವಾಕ್ಯದ ಪದಗಳು ಹಿಂದು ಮುಂದೆ ಮಾಡಬಹುದು. ಅವರು ಅಲ್ಲಿ ಮರಗಳನ್ನು ಕಡಿಯುತ್ತಿದ್ದಾರೆ, ಅದನ್ನ ಆಡ್ಕೊಂಡಾಗ ಅಲ್ಲಿ ಅವರು ಗಿಡ ಕಡಿಯಾಕತ್ತಾರ ಅನ್ಬೋದು, ಅಥವಾ ಗಿಡ ಕಡಿಯಾಕತ್ತಾರ ಅವ್ರು ಅಲ್ಲಿ ಹಿಂಗ ಅನ್ಬೋದು.
ಆದರೆ ನಮ್ಮ ಕನ್ನಡ ವಾಕ್ಯದಲ್ಲಿನ ವರ್ಬ್ ಯಾವುದು, ಸಬ್ಜೆಕ್ಟ್ ಯಾವುದು, ಆಬ್ಜೆಕ್ಟ್ ಯಾವುದು ನಾವು ಆಯ್ಕೆ ಮಾಡ್ಕೊಂಡ ನಂತರ ಮಾರ್ಕ್ ಮಾಡ್ಕೊಂಡ ನಂತರ ಇಂದು ಮುಂದಲ್ಲ ಇಂಗ್ಲಿಷ್ ವಾಕ್ಯಗಳು ಪ್ರಾರಂಭ ಆಗೋದೇ ಸಬ್ಜೆಕ್ಟ್, ನಂತರದಲ್ಲಿ ಹೆಲ್ಪಿಂಗ್ ವರ್ಬ್, ನಂತರದಲ್ಲಿ ಮೇನ್ ವರ್ಬ್, ಅದಕ್ಕೆ ING, ನಂತರ ಆಬ್ಜೆಕ್ಟ್. ಇದೇ ಬರಬೇಕು. ನಮ್ಮ ಕನ್ನಡ ವಾಕ್ಯದಲ್ಲಿ ಸಬ್ಜೆಕ್ಟ್ ಆರು ಮೊದಲು ಬರ್ಬೋದು, ವರ್ಬ್ ಆರು ಮೊದಲು ಬರ್ಬೋದು, ಆಬ್ಜೆಕ್ಟ್ ಬರ್ಬೋದು. ಆದ್ರೆ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್, ನಂತರ ಹೆಲ್ಪಿಂಗ್ ವರ್ಬ್, ನಂತರ ಮೇನ್ ವರ್ಬ್ ಮತ್ತು ING, ಆಬ್ಜೆಕ್ಟ್. ಇಲ್ಲಿ ಬಳಸುವಂತ ಹೆಲ್ಪಿಂಗ್ ವರ್ಬ್ಸ್ ಆಮ್, ಆರ್, ಈಸ್. ಯಾಮ್ ಇದ್ದೇನೆ, ಆರ್ ಇದ್ದೇವೆ, ಇದ್ದೀರಿ, ಇದ್ದಾರೆ, ಪ್ಲೂರಲ್ ಇದ್ದಾಗ ಬರುತ್ತೆ. ಅದಕ್ಕೆ ಆ ಇದ್ದಾಗ ಹೆಲ್ಪಿಂಗ್ ವರ್ಬ್ ಆಮ್ ಫಿಕ್ಸ್. ಐ ಆಮ್ ನಾನು ಇದ್ದೇನೆ, ಯು ವಿ ಆರ್ ನಾವು ಇದ್ದೇವೆ, ಯು ಆರ್ ನಾವು ಇದ್ದೇವೆ, ದೇ ಆರ್ ಅವರು ಇದ್ದಾರೆ. ಅದೇ ಸಬ್ಜೆಕ್ಟ್ ಸಿಂಗುಲರ್ ಇದ್ದಾಗ ಹಿ ಈಸ್ ಅವನು ಇದ್ದಾನೆ, ಈಸ್ ಮೀನಿಂಗ್ ಏನಾಗುತ್ತೆ ಇಲ್ಲಿ ಇದ್ದಾನೆ. ಥರ್ಡ್ ಪರ್ಸನ್ ಸಿಂಗುಲರ್. ಪರವಾಗಿ ಶಿ ಬಂದ್ರೆ ಶಿ ಈಸ್ ಅವಳು ಇದ್ದಾಳೆ, ಇಟ್ ಈಸ್ ಅದು ಇದೆ. ಇನ್ನ ಈ ಇರುವಿಕೆಗೆ ಅಂದ್ರೆ ಪ್ರೆಸೆಂಟ್ ಟೆನ್ಸ್ಗೆ ಕ್ರಿಯೆಯನ್ನು ಜೋಡಿಸಿದಾಗ, ಅದು ನಡೆಯುವ ಕ್ರಿಯೆಯನ್ನು ಜೋಡಿಸಿದಾಗ ಅದು ಮುಂದೆ ಬರಬೇಕು ಮೇನ್ ವರ್ಬ್ ING. ಏನಾಗುತ್ತೆ ಮೇನ್ ವರ್ಬ್ ಅಂದ್ರೆ ಮೊದಲನೇ ಕಾಲಮ್ ನಲ್ಲಿ ಏನು ಗೋ, ರೀಡ್, ರೈಟ್ ಇವುಗಳಿಗೆ ನಾವು ING ಹಚ್ಚಬೇಕು. ಅವಾಗ ING ಹಚ್ಚಿದಾಗ ಏನಾಗುತ್ತೆ ನಾನು ಹೇಳ್ತೀನಿ. ಈ ರೀತಿ ಸದ್ಯ ನಡೀತಿರುವ ಕ್ರಿಯೆ ಏನು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆದ್ರೆ ನಾವು ನೋಡ್ರಿ, ನಾವು ನಿನ್ನೆ ಟಿವಿ ನೋಡಾಕತ್ತಿದ್ವಿ, ಇಷ್ಟೊತ್ನ್ಯಾಗ ನಿನ್ನೆ ಅಂದ್ರೆ ಆ ಕ್ರಿಯೆ ಪಾಸ್ಟ್ ಟೆನ್ಸ್. ಆ ಪಾಸ್ಟ್ ಟೆನ್ಸ್ ನಲ್ಲಿ ನಡೀತಾ ಇತ್ತು. ನಾವು ನಿನ್ನೆ ಟಿವಿ ನೋಡಾಕತ್ತಿದ್ವಿ, ನೋಡ್ತಾ ಇದ್ದೆವು. ಸ್ಪಷ್ಟವಾದ ಸ್ವಚ್ಛ ಕನ್ನಡದಲ್ಲಿ ವ್ಯಾಕರಣಬದ್ಧವಾದ ಕನ್ನಡ ನೋಡೋಣ. ಅವರು ನಿನ್ನೆ ಅಲ್ಲಿ ಕ್ರಿಕೆಟ್ ಆಡುತ್ತಿದ್ದರು, ಆಡ್ತಾ ಇದ್ರು ಪಾಸ್ಟ್ ಟೆನ್ಸ್. ಆಡ್ತಾ ಕಂಟಿನ್ಯೂಸ್. ಈ ಸಮಯ ಟೆನ್ಸ್, ಅದಕ್ಕೆ ಏನಂತೀವಿ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಇದು ಕಾಣಿಸುತ್ತಲ್ಲ ಅಕ್ಷರ. ಅದಕ್ಕೆ ನಾನು ಏನ್ ಬೆಳೆದಿಲ್ಲ ನೋಡಿ, ಹಿಂದೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಯಾವ್ದೋ ಹೇಳಿದ್ನು, ನಾವು ನಿನ್ನೆ ಕ್ರಿಕೆಟ್ ಆಡಾಕತ್ತಿದ್ವಿ, ಆ ಸಮಯ ಯಾವುದು ನಿನ್ನೆ. ಇನ್ನೂ ಸ್ಪಷ್ಟ ಮಾಡ್ತೀವಿ, ನಾವು ನಿನ್ನೆ 5 ಗಂಟೆಗೆ ಕ್ರಿಕೆಟ್ ಆಡಾಕತ್ತಿದ್ವಿ, ಅದಕ್ಕಿನ್ನೂ ಸ್ಪಷ್ಟ, ನಾವು ನಿನ್ನೆ ಇಷ್ಟೊತ್ತಿನ್ಯಾಗ ಈ ಸಮಯದಾಗ ನಿನ್ನೆ ಆ ಕ್ರಿಯೆ ನಡೀತಾ ಇತ್ತು, ನಡೆಸ್ತಾ ಇದ್ವಿ, ಮಾಡ್ತಾ ಇದ್ವಿ. ಒಂದು ನಿರ್ದಿಷ್ಟ ಸಮಯದಲ್ಲಿ ನಡೆಯುತ್ತಿದ್ದ ಕ್ರಿಯೆ ಅದು ಈಗಿಲ್ಲ, ಈಗ ನಡೀತಾ ಇಲ್ಲ, ಆಗ ನಡೀತಾ ಇತ್ತು, ನಿನ್ನೆ ನಡೀತಾ ಇತ್ತು. ನಿನ್ನೆ ನೋಡುತ್ತಿದ್ದೆವು, ಹೋದ ವಾರ ನೋಡುತ್ತಿದ್ದೆವು, ಹೋದ ವರ್ಷ ನೋಡುತ್ತಿದ್ದೆವು, ಕಳೆದ ವರ್ಷ, ಕಳೆದ ತಿಂಗಳು, ಕಳೆದ ರಾತ್ರಿ, ಈ ತರ ಹಿಂಗೆ ನಿರ್ದಿಷ್ಟ ಸಮಯದಲ್ಲಿ ಹಿಂದೆ ನಡೀತಾ ಇತ್ತು ಅಂತ ಅರ್ಥ. ನಿಮ್ಮ ಕನ್ನಡ ಶಬ್ದ ಹೊಡ್ತು ಅಂದ್ರೆ ಪಾಸ್ಟ್ ಟೆನ್ಸ್. ಅಲ್ಲಿ ವಾಕ್ಯ ರಚನೆ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING, ಆಬ್ಜೆಕ್ಟ್. ಈ ಕಡೆ ಪ್ರೆಸೆಂಟ್ ಟೆನ್ಸ್ ಫಾರ್ಮುಲಾ, ಪಾಸ್ಟ್ ಟೆನ್ಸ್ ಫಾರ್ಮುಲಾ. ಎರಡೂ ಫಾರ್ಮುಲಾ ಒಂದೇ ಕಾಣಿಸುತ್ತೆ. ಆ ವ್ಯತ್ಯಾಸ ಏನಿದೆ ನೋಡ್ರಿ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಕಲಿತಾ ಇದ್ದೇನೆ. ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನು, ಇದ್ದೇನೆ. ಇವು ಹೆಲ್ಪಿಂಗ್ ವರ್ಬ್ಸ್. ಹೆಲ್ಪಿಂಗ್ ವರ್ಬ್ ಚೇಂಜ್ ಆಗ್ತಾವೆ. ಇದ್ದೇನೆ ಆಮ್ ಪ್ರೆಸೆಂಟ್ ಟೆನ್ಸ್, ಆರ್ ಈಸ್. ಅದೇ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ಸ್ ವಾಸ್ ಮತ್ತು ಇದು ವ್ಯತ್ಯಾಸ ಗಮನಿಸ್ತಿರ್ಬೇಕು. ಆ ವ್ಯತ್ಯಾಸ ಬರೇ ವರ್ಬ್ ನಲ್ಲಿ, ಎಂತ ವರ್ಬ್ ಹೆಲ್ಪಿಂಗ್ ವರ್ಬ್ ನಲ್ಲಿ, ಅದಕ್ಕೆ ಅಲ್ಲಿ ಆಮ್, ಆರ್, ಈಸ್, ಇಲ್ಲಿ ವಾಸ್ ವರ್ಬ್. ಈ ವಾಸ್ ಓವರ್ ಹೆಲ್ಪಿಂಗ್ ವರ್ಬ್ಸ್ ಅನ್ನ ಸಬ್ಜೆಕ್ಟ್ ಅನ್ನು ನೋಡಿ ಹಚ್ಕೊಳ್ಬೇಕು. ಸಬ್ಜೆಕ್ಟ್ ಸಿಂಗರ್ ಇದ್ರೆ ವಾಸ್, ಪ್ಲೂರಲ್ ಇದ್ರೆ ವರ್. ಫಾರ್ ಎಕ್ಸಾಂಪಲ್, ಐ ವಾಸ್, ಹಿ ವಾಸ್, ಶಿ ವಾಸ್, ಇಟ್ ವಾಸ್. ಅದನ್ನಷ್ಟೇ ತಗೊಂಡು ನೋಡೋಣ. ವಿ ವರ್ ನಾವು ಇದ್ದೆವು, ಯು ವರ್ ನೀನು ಇದ್ದೆ, ದೇ ವರ್ ಅವರು ಇದ್ದರು, ಐ ವಾಸ್ ನಾನು ಇದ್ದೆನು, ಹಿ ವಾಸ್ ಅವನು ಇದ್ದನು, ಶಿ ವಾಸ್ ಅವಳು ಇದ್ದಳು, ಇಟ್ ವಾಸ್ ಇದ್ದಳು. ಇದ್ಕೊಂಡು ಮಾಡ್ತಾ ಇದ್ದಳು ಅವಾಗ ಕ್ರಿಯೆ, ಅದಕ್ಕೆ ING ಕಂಟಿನ್ಯೂಸ್ ಅಂತ ಆಬ್ಜೆಕ್ಟ್. ಬಹಳ ಸರಳವಾಗಿ ತಿಳ್ಕೊ. ಒಂದೇ ವ್ಯತ್ಯಾಸ ಹೆಲ್ಪಿಂಗ್ ವರ್ಬ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಆಮ್, ಆರ್, ಈಸ್ ಬಳಸಿದ್ರೆ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ವಾಸ್. ಉಳಿದೆಲ್ಲ ವಿಷಯಗಳು ಒಂದೇ ತರ ಇರ್ತಾವೆ. ಇನ್ನೊಂದು ಸಣ್ಣ ವ್ಯತ್ಯಾಸ ಬರ್ತೈತಿ, ನಾನು ಉದಾಹರಣೆ ಕೇಳ್ತೀನಿ. ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ನಲ್ಲಿ ಇಂಥ ವಾಕ್ಯ, ನಾನು ಇಂದು ನಿನಗಾಗಿ ಕಾಯುತ್ತಿದ್ದೇನೆ. ನಾವು ಸಹಜವಾಗಿ ಇಂಥ ಕನ್ನಡವಾಗಿ ಹೇಳ್ತೀನಿ. ನಾನು ಬಾರಿ ನನ್ನ ವಿಡಿಯೋದಲ್ಲಿ ಹೇಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಕನ್ನಡದ ಆಡು ಕನ್ನಡದಲ್ಲಿ ವ್ಯಾಕರಣ ಇರುತ್ತೆ. ಆ ವ್ಯಾಕರಣವನ್ನು ಗುರುತಿಸುವ ಮುಖ್ಯವಾದ ಪದ ವರ್ಬ್. ಆ ವರ್ಬ್ ಅನ್ನ ಕಂಡುಹಿಡ್ಕೊಂಡ್ರೆ ನಾವು ನಿಸ್ಸಂದೇಹವಾಗಿ ಇಂಗ್ಲಿಷ್ ನಲ್ಲಿ ಅಂತ ವಾಕ್ಯಗಳನ್ನ ತಪ್ಪಿಲ್ಲದೆ ರಚನೆ ಮಾಡಬಹುದು. ಅದಕ್ಕೆ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ವಾಕ್ಯಗಳ ಅರ್ಥ ಆಗ್ಬೇಕು. ಈಗ ನೋಡೋಣ, ನಾನು ಇಂದು ನಿನಗಾಗಿ ಕಾಯುತ್ತಿದ್ದೇನೆ. ಆಡು ಕನ್ನಡ, ನಾ ಇವತ್ತು ನಿನಗೆ ಕಾಯಕತ್ತೀನಿ.
ಕಾಯಕತ್ತೀನಿ, ಕಾಯ್ತಾ ಅದೀನಿ. ಅದೀನಿ ಪ್ರೆಸೆಂಟ್. ಹೆಂಗದೀನಿ? ಕಾಯುವ ಕ್ರಿಯೆ ಮಾಡ್ತಾ ಇದ್ದೇನೆ. ಕಂಟಿನ್ಯೂಸ್. ಬಹಳ ಸರಳವಾಗಿ ತಿಳಿದುಬಿಡುತ್ತೆ. ಪದೇ 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 ನಮ್ಮ ಕನ್ನಡದ ಮೇನ್ ವರ್ಬನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು, ಟೆನ್ಸ್ ನಿರ್ಧಾರ ಆಗುತ್ತೆ. ಆ ಟೆನ್ಸಿನ ಸೂತ್ರ ನೆನಪಾಗಬೇಕು. ಆ ಸೂತ್ರದಲ್ಲಿ ನಾವು ಆಯ್ದುಕೊಂಡಂತ ಶಬ್ದಗಳನ್ನ ಆ ಸೂತ್ರದ ಪ್ರಕಾರ ಇಟ್ಬಿಟ್ರೆ ಇಂಗ್ಲಿಷ್ ವಾಕ್ಯ ಪ್ರತಿಶತ 100ರಷ್ಟು ಸರಿ ಇರುತ್ತೆ. ನೋಡೋಣ ಹೆಂಗೆ ಹೇಳ್ತೇನೆ. ನಾನು ಇಂದು ನಿನಗಾಗಿ ಕಾಯುತ್ತಿದ್ದೇನೆ. ನಾನು ಹೇಳ್ತಾ ಇದ್ದೀನಿ, ಯಾವುದೇ ಕನ್ನಡ ಇರಲಿ ಮೊದಲು ಮಾರ್ಕ್ ಮಾಡ್ಬೇಕು. ಏನ್ ಮಾರ್ಕ್ ಮಾಡ್ಬೇಕು? ಮೇನ್ ವರ್ಬ್. ಇದರ ಮೇನ್ ವರ್ಬ್ ಯಾವುದು? ಕಾಯುತ್ತಿದ್ದೇನೆ. ಮೇನ್ ವರ್ಬ್ ಅಂದ್ರೆ ಕ್ರಿಯೆ. ಯಾವ ಕ್ರಿಯೆ? ಕಾಯುವ ಕ್ರಿಯೆ. ಕಾಯುತ್ತಿದ್ದೇನೆ. ಯಾರು ಕಾಯ್ತಾ ಇದ್ದಾರೆ? ನಾನು ಸಬ್ಜೆಕ್ಟ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಕಂಟಿನ್ಯೂಸ್. ಕಾಯುತ್ತಿದ್ದೇನೆ ಕಂಟಿನ್ಯೂಸ್. ಫಾರ್ಮುಲಾ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್. ಆಯ್ತು ತಲೆಯಾಗ ಬಂದ್ಬಿಡ್ಬೇಕು. ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ಆಮ್, ಕಾಯ್ತಾ ಮೇನ್ ವರ್ಬ್ ವೇಟಿಂಗ್ ಫಾರ್ ಯು ಟುಡೇ. ಮುಗಿತು. ಈ ಸೂತ್ರದ ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ಆಮ್, ಮೇನ್ ವರ್ಬ್ ವೇಟ್, ಅದಕ್ಕೆ ING. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಫಾರ್ ಯು ಟುಡೇ. ಇದನ್ನ ಸ್ವಲ್ಪ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಅರ್ಥ. ನಾನು ಇಂದು ನಿನಗಾಗಿ ಫಾರ್ ಯು, ಕಾಯು ವೇಟ್, ಥಾ ING ಕಾಯ್ತಾ. ಆ ಥಾ ಅನ್ನೋದೇ ಕ್ರಿಯೆ ನಡೀತಾ ಇದೆ, ಕಂಟಿನ್ಯೂಸ್ ನಲ್ಲಿ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕಾಗಿ ಕಂಟಿನ್ಯೂಸ್ ನಲ್ಲಿ ಕ್ರಿಯಾಪದಕ್ಕೆ ING ಹಚ್ಚಬೇಕು. ಇದ್ದೇನೆ ಆಮ್ ವೇಟಿಂಗ್, ಆಮ್ ವೇಟಿಂಗ್ ಕಾಯುತ್ತಿದ್ದೇನೆ, ಆಮ್ ಲರ್ನಿಂಗ್ ಕಲಿಯುತ್ತಿದ್ದೇನೆ, ಆಮ್ ಗೋಯಿಂಗ್ ಹೋಗುತ್ತಿದ್ದೇನೆ, ಆಮ್ ರೈಟಿಂಗ್ ಬರೆಯುತ್ತಿದ್ದೇನೆ. ವಂಡರ್ಫುಲ್. ಕನ್ನಡ ಪದಗಳು ಒಂದು ಮಿಸ್ ಆಗಿಲ್ಲ. ಕಾಯು ವೇಟ್, ತಾ ING, ಇದ್ದೇನೆ ಕಾಯುತ್ತಿದ್ದೇನೆ, ಆಮ್ ವೇಟಿಂಗ್. ಮುಗಿತು. ಅದೇ ನಾವು ಅಂತಿದ್ರು, ನಿನ್ನೆ ಕಾಯಕತ್ತಿದ್ದೆ, ನೀ ಬರ್ಲೇ ಇಲ್ಲ. ಕಾಯಕತ್ತಿದ್ದೆ ನೋಡ್ರಿ. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆ. ಆಡುಮದ ಕಾಯಕತ್ತಿದ್ದೆ, ಕಾಯ್ತಾ ಇದ್ದೆ, ಕಾಯುತ್ತಾ ಇದ್ದೆ, ಕಾಯುತ್ತಿದ್ದೇನೆ. ಕಾಯುತ್ತಿದ್ದೇನು ಮೇನ್ ವರ್ಬ್. ನಾನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳ ಆಬ್ಜೆಕ್ಟ್. ಕಾಯ್ತಾ ಇದ್ದೇನು ಯಾವಾಗ? ನಿನ್ನೆ. ನಿನ್ನೆ ಪಾಸ್ಟ್ ಕ್ರಿಯೆ ನಡೀತಾ ಇತ್ತು. ಪಾಸ್ಟ್ ಫಾರ್ಮುಲಾ ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ING ಆಬ್ಜೆಕ್ಟ್. ಅದಕ್ಕೆ ಅನುಗುಣವಾಗಿ ಸಬ್ಜೆಕ್ಟ್ ಐ, ಹೆಲ್ಪಿಂಗ್ ವರ್ಬ್ ವಾಸ್, ಮೇನ್ ವರ್ಬ್ ING ಆಬ್ಜೆಕ್ಟ್. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಐ ವಾಸ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ನಾನು ನಿನ್ನೆ ನಿನಗಾಗಿ ಕಾಯುತ್ತಾ ಇದ್ದೆನು, ಕಾಯುತ್ತಿದ್ದೆನು. ಕಾಯುತ್ತಿದ್ದೆನು ಅನ್ನೋದೇ ವರ್ಬ್. ನಮ್ಮ ಕನ್ನಡದಲ್ಲಿ ಕಾಯುತ್ತಿದ್ದೆನು ಒಂದೇ ಶಬ್ದ, ಆದ್ರೆ ಆ ಒಂದು ಕನ್ನಡ ಶಬ್ದಕ್ಕೆ ಅವರು ಬಳಸಿದಂತ ಪದಗಳು ಎರಡು. ಅವು ಎರಡೂ ಕೂಡಿದಾಗನೇ ವರ್ಬ್. ಕಾಯುತ್ತಿದ್ದೆನು, ಕಾಯ್ತಾ ಇದ್ದೆನು. ಮುಗಿತು. ನಂತರ ಇನ್ನೊಂದು ವಾಕ್ಯ ನೋಡೋಣ. ಈಗ ನೀವು ನಮಗೆ ಇಂಗ್ಲಿಷ್ ಕಲಿಸುತ್ತಿದ್ದೀರಿ. ಅದನ್ನ ಈಗ ನೀವು ನಮ್ಗೆ ಇಂಗ್ಲಿಷ್ ಕಲ್ಸಾಕತ್ತೀರಿ, ಕಲಿಸ್ತಾ ಅದೀರಿ. ನಡೀತಾ ಇದೆ. ಯಾರು ನಡೆಸ್ತಾ ಇದ್ದಾರೆ ಕಲಿಸೋ ಕ್ರಿಯೆ? ನೀವು ಸಬ್ಜೆಕ್ಟ್, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ಅದು ಕಂಟಿನ್ಯೂ ಫಾರ್ಮ್ ಪ್ರಕಾರ ಹೋದಾಗ ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ನಾವು. ಯು ಸಬ್ಜೆಕ್ಟ್, ಆರ್ ಹೆಲ್ಪಿಂಗ್ ವರ್ಬ್, ಟೀಚ್ ಮೇನ್ ವರ್ಬ್, ಟೀಚಿಂಗ್ ING. ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ನಾವು. ನೀವು ನಮಗೆ ಈಗ, ಈ ವಾರ, ಈ ವರ್ಷ, ಇವು ಪ್ರೆಸೆಂಟ್ ಸಮಯವನ್ನು ಸೂಚಿಸುವಂತ ಪದಗಳು. ಟೀಚಿಂಗ್ ಕಲಿಸುತ್ತಾ, ಆರ್ ಇದ್ದೀರಿ, ಆರ್ ಟೀಚಿಂಗ್ ಕಲಿಸುತ್ತಿದ್ದೀರಿ, ಆರ್ ಹೆಲ್ಪಿಂಗ್ ಸಹಾಯ ಮಾಡುತ್ತಿದ್ದೀರಿ, ಆರ್ ಈಟಿಂಗ್ ತಿನ್ನುತ್ತಿದ್ದೀರಿ, ಆರ್ ಡ್ರಿಂಕಿಂಗ್ ಕುಡಿಯುತ್ತಿದ್ದೀರಿ. ವಂಡರ್ಫುಲ್ ಸೆಂಟೆನ್ಸಸ್ ಯು ಕ್ಯಾನ್ ಮೇಕ್. ಯು ಆರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದಿಸ್ ವೀಕ್ ಆರ್ ನೌ. ಅದನ್ನೇ ನೋಡಿ ಏನಾಗುತ್ತೆ, ಆಗ ನೀವು ನಮ್ಗೆ ಇಂಗ್ಲಿಷ್ ಕಲಿಸುತ್ತಿದ್ರಿ. ಅವಾಗ ನಿನ್ನೆ ಹೋದ ವರ್ಷ ನೀವು ನಮ್ಗೆ ಇಂಗ್ಲಿಷ್ ಕಲಿಸ್ತಿದ್ರಿ. ಕಲಿಸ್ತಾ ಇದ್ರಿ, ಕಲಿಸುತ್ತಿದ್ರಿ, ಕಲಿಸಾಕತ್ತಿದ್ರಿ, ಕಲಿಸುತ್ತಿದ್ರಿ ಮೇನ್ ವರ್ಬ್, ನೀವು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್. ನೀವು ಆಗ ನಮ್ಗೆ ಇಂಗ್ಲಿಷ್ ಕಲಿಸ್ತಿದ್ರಿ ಅಂತಿರ್ತೀವಿ. ನೀವು ಯಾರೋ ಹಳೆ ಗುರುಗಳು ಬೆಟ್ಟದಾಗ ಅವ್ರಿಗೆ ಗುರುತಿಡಿಲ್ಲ, ಸರ್ ನೀವು ನಮ್ಗೆ ಇಂಗ್ಲಿಷ್ ಕಲಿಸ್ತಿದ್ರಿ ಅಲ್ರಿ, ಕಲಿಸ್ತಿದ್ರಿ, ಕಲಿಸ್ತಾ ಇದ್ರಿ ಅಂತೀವಿ ನಾವು. ಅದೇ ಪಾಸ್ಟ್ ಕಂಟಿನ್ಯೂಸ್. ಯು ವರ್ ಟೀಚಿಂಗ್ ಅಸ್ ಇಂಗ್ಲಿಷ್ ದೆನ್. ನೀವು ಅವ್ರು ನಮ್ಗೆ ಇಂಗ್ಲಿಷ್ ಕಲಿಸ್ತಿದ್ರಿ. ನಂತರ ಇನ್ನೊಂದು ವಾಕ್ಯ ಕೇಳೋಣ. ಈ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಈ ವರ್ಷ ಅವನು ಇಲ್ಲೇ ಅದಾನ, ಅವ ಈಗ ಇಲ್ಲಿ ಕೆಲಸ ಮಾಡಾಕತ್ತ ಅಂತ. ನಿಮ್ಗೆ ಹೇಳಿಲ್ಲದಾನೋ? ಇಲ್ಲೇ ಅದಾನ, ಏನ್ ಮಾಡ ಕೆಲಸ ಮಾಡಾಕತ್ತಾನ. ಅವನು ಈಗ ಇಲ್ಲಿ ಕೆಲಸ ಮಾಡುತ್ತಿದ್ದಾನೆ.
ಕೆಲಸ ಮಾಡುತ್ತಿದ್ದಾನೆ ನೋಡ್ರಿ, ಕೆಲಸ ಮಾಡುತ್ತಿದ್ದಾನೆ, ಕೆಲಸ ಮಾಡು ಮೇನ್ ವರ್ಬ್, ಅವನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಫಾರ್ಮ್ ಪ್ರಕಾರ ಹಿ ಈಸ್ ವರ್ಕಿಂಗ್ ಹಿಯರ್ ದಿಸ್ ಇಯರ್, ಅವನು ಈ ವರ್ಷ ಇಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. ಈಸ್ ವರ್ಕಿಂಗ್ ಕೆಲಸ ಮಾಡುತ್ತಿದ್ದಾನೆ. ಈಸ್ ಗೋಯಿಂಗ್ ಹೋಗುತ್ತಿದ್ದಾನೆ. ಈಸ್ ಪ್ಲೇಯಿಂಗ್ ಆಡುತ್ತಿದ್ದಾನೆ. ಈಸ್ ಸ್ಟಡಿಯಿಂಗ್ ಅಭ್ಯಾಸ ಮಾಡುತ್ತಿದ್ದಾನೆ. ವಂಡರ್ಫುಲ್. ಅದನ್ನೇ ಪಾಸ್ಟ್ ಟೆನ್ಸ್ ನಲ್ಲಿ ಹೆಂಗಿರುತ್ತೆ ನಿಮ್ಮ ಕನ್ನಡ ವಾಕ್ಯ ರಚನೆಗಳು? ಕಳೆದ ವರ್ಷ ಅವನು ಇಲ್ಲಿ ಕೆಲಸ ಮಾಡುತ್ತಿದ್ದನು. ಆಟೋಮೆಟಿಕ್ ಅಂದ್ಬಿಟ್ಟು ಹೋದ ವರ್ಷ ಅವನು ಇಲ್ಲೇ ಕೆಲಸ ಮಾಡಕತ್ತಿದ್ದ, ಈಗೆಲ್ಲದಾನ ಗೊತ್ತಿಲ್ಲ, ಯಾಕೆ ಈಗ ಅಲ್ಲಿ ಕ್ರಿಯೆ ಇಲ್ಲ. ಇತ್ತು ಯಾವಾಗ? ಹೋದ ವರ್ಷ. ಕೆಲಸ ಮಾಡುತ್ತಿದ್ದನು ನೀನು, ಅವನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಫಾರ್ಮ್ ಪ್ರಕಾರ ಹೋದಾಗ ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ಹಿ ವಾಸ್ ವರ್ಕಿಂಗ್ ಹಿಯರ್ ಲಾಸ್ಟ್ ಇಯರ್. ಈ ರೀತಿ 14 ವಾಕ್ಯಗಳನ್ನು ಕಟ್ಕೊಳ್ಬಹುದು. ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಮೂವ್ ಟು ಒನ್ ಮೋರ್ ಎಕ್ಸಾಂಪಲ್. ಈ ಗುಡಿಸಲಲ್ಲಿ ವಾಸಿಸುತ್ತಿದ್ದಾನೆ. ಆ ಮುದುಕ ಈ ಗುಡಿಸಲ್ದಾಗ ಅದಾನ್ರಿ ಅಂದ್ರ ವಾಸ ಮಾಡ್ತಾ, ಅದಾನ್ರಿ ಒಳ ಅರ್ಥ. ಹಿಂಗ ಒಳ ಅರ್ಥಗಳು ಜೀವಿಸು, ವಾಸಿಸು ಅನ್ನೋ ಅರ್ಥ. ಅದಕ್ಕೆ ನೋಡ್ರಿ, ವಾಸಿಸುತ್ತಿದ್ದಾನೆ ಮೇನ್ ವರ್ಡ್, ಆ ಮುದುಕನು ಸಬ್ಜೆಕ್ಟ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್. ಫಾರ್ಮ್ ಪ್ರಕಾರ ಹೋದಾಗ ಸಬ್ಜೆಕ್ಟ್ ಆ ಮುದುಕನು, ಹೆಲ್ಪಿಂಗ್ ವರ್ಬ್ ಈಸ್, ಮೇನ್ ವರ್ಬ್ ಲಿವ್, ಅದಕ್ಕೆ ಐಎನ್ಜಿ ಲಿವಿಂಗ್, ಉಳಿದೆಲ್ಲ ಪದಗಳು ಆಬ್ಜೆಕ್ಟ್ ಸದ್ಯದಲ್ಲಿ. ಇನ್ ದಿಸ್ ಹಟ್, ಈ ಗುಡಿಸಲಿನಲ್ಲಿ. ನೋಡ್ರಿ, ದಟ್ ಓಲ್ಡ್ ಮ್ಯಾನ್ ಈಸ್ ಲಿವಿಂಗ್ ಇನ್ ದಿಸ್ ಹಟ್. ಅದೇ ಪಾಸ್ಟ್ ಟೆನ್ಸ್ ನಲ್ಲಿ ಹೆಂಗಿರುತ್ತೆ? ಆ ಮುದುಕನು ಈ ಗುಡಿಸಲಿನಲ್ಲಿ ವಾಸಿಸುತ್ತಿದ್ದ. ನೀವೇನ್ ಮಾತಾಡ್ತಿರಲ್ಲ, ಆ ಮುದುಕ ಇಲ್ಲೇ ವಾಸ ಮಾಡ್ತಿದ್ದೇನ್ರಿ, ಸಹಜೋಗ ಅಂದ್ಬಿಡ್ತೀವಿ ನಾವು. ವಾಸ ಮಾಡ್ತಾ ಇದ್ದ ಪಾಸ್ಟ್, ವಾಸಿಸುತ್ತಾ ಕ್ರಿಯೆ ನಡೆಸ್ತಾ ಇತ್ತು ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್. ದಟ್ ಓಲ್ಡ್ ಮ್ಯಾನ್ ವಾಸ್ ಲಿವಿಂಗ್ ಇನ್ ದಿಸ್ ಹಟ್. ಆ ಮುದುಕನು ಈ ಗುಡಿಸಲಿನಲ್ಲಿ ವಾಸಿಸುತ್ತಾ ಇದ್ದನು. ವಾಸ್ ಲಿವಿಂಗ್ ವಾಸಿಸುತ್ತಿದ್ದನು. ವಾಸ್ ವರ್ಕಿಂಗ್ ಕೆಲಸ ಮಾಡುತ್ತಿದ್ದನು. ವಾಸ್ ಅಡ್ವೈಸಿಂಗ್ ಬುದ್ಧಿ ಹೇಳುತ್ತಿದ್ದನು. ಆ ಮುದುಕ ನಮಗೆ ಬುದ್ಧಿ ಹೇಳುತ್ತಿದ್ದನ್ರಿ. ಸೊ ಪಾಸ್ಟ್ ಕಂಟಿನ್ಯೂಸ್. ಇನ್ನೊಂದು, ಅವರು ಈಗ ಭಾರತವನ್ನು ಆಳುತ್ತಿದ್ದಾರೆ. ಅವರು ಈಗ ಭಾರತವನ್ನು ಆಳುತ್ತಿದ್ದಾರೆ. ಅಥವಾ ಯಾವುದೋ ಒಂದು ಪಕ್ಷ, ಆ ಪಕ್ಷ ಈಗ ಭಾರತವನ್ನು ಆಳುತ್ತಿದೆ. ಆಳ್ತಾ ಇದ್ದಾರೆ, ಆಳ್ವಿಕೆ ನಡೀತಾ ಇದೆ ಕಂಟಿನ್ಯೂಸ್. ಯಾರು ಆಳ್ತಾ ಇದ್ದಾರೆ? ಅವರು ಸಬ್ಜೆಕ್ಟ್. ದೇ ಆರ್ ರೂಲಿಂಗ್ ಇಂಡಿಯಾ ನೌ. ಅವರು ಈಗ ಭಾರತವನ್ನು ಆಳುತ್ತಿದ್ದಾರೆ, ನಡೀತಾ ಇದೆ ಕ್ರಿಯೆ ಕಂಟಿನ್ಯೂಸ್. ಅದನ್ನೇ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ನಾನು ಈ ತರ ಬರೀತೀನಿ. 1947 ಮುಂಚೆ ಭಾರತವನ್ನು ಬ್ರಿಟಿಷರು ಆಳುತ್ತಿದ್ದರು. ಯಾವಾಗ? 1947. ಈಗೇನಿದು 2021. ಈ 1947 ಹಿಂದಿನ ಕಾಲ, ಪಾಸ್ಟ್ ಟೆನ್ಸ್. ಆ ಸಮಯದಲ್ಲಿ ಆಳೋ ಕ್ರಿಯೆ ಮಾಡ್ತಾ ಇದ್ರು, ಪಾಸ್ಟ್ ಕಂಟಿನ್ಯೂಸ್. ಯಾರು? ಬ್ರಿಟಿಷರು, ಸಬ್ಜೆಕ್ಟ್. ಅದನ್ನ ಹೆಂಗ್ ಬರೀತೀವಿ ನೋಡಿ, ಸಬ್ಜೆಕ್ಟ್ ಯಾರು? ಬ್ರಿಟಿಷರು, ದ ಬ್ರಿಟಿಷ್. ಹೆಲ್ಪಿಂಗ್ ವರ್ಬ್ ಪ್ಲೂರಲ್ ಆಗುತ್ತೆ, ವರ್ಬ್. ಮೇನ್ ವರ್ಬ್ ರೂಲ್, ಅದಕ್ಕೆ ಐಎನ್ಜಿ, ರೂಲಿಂಗ್ ಇಂಡಿಯಾ ಬಿಫೋರ್ 1947. ದ ಬ್ರಿಟಿಷ್ ವರ್ ರೂಲಿಂಗ್ ಇಂಡಿಯಾ ಬಿಫೋರ್ 1947. ಬ್ರಿಟಿಷರು 1947 ಮುಂಚೆ ಭಾರತವನ್ನು ಆಳುತ್ತಾ ಇದ್ದರು. were ruling. Okay, so this is how you can form sentences in continuous. If the sentence in Kannada is indicating the present action, the continuous action which is right now going on can be and it should be changed into present continuous tense. And the formula, the structural formula that you have to follow is this one: subject, helping verb, main verb, ing and object. And you know it well, subject is the person who does the action, and the helping verbs, okay, are related to subject. If the subject is I am, you have to take. If the subject is plural like we, you, they, then you have to take are. If the subject is singular, he, she, it, then take is. Look here, for example, I am waiting for you today. So just look at the formula. Subject I, helping verb am, wait, main verb ing, waiting, for you today, object. So I am waiting for you is the structural formation, or this is a sentence which has been structured according to the fixed structure, English structure. So this is present continuous tense. Then go back to past tense, how it will be, how it should be in past continuous tense. I was, I am, present, I was, past.
I was waiting for you yesterday. So yesterday you were doing that work. You were waiting. You are waiting. So this is the difference, my friends. You can get the point here. So ಈ ರೀತಿ ನಾವು ಎರಡೂ ಕಂಟಿನ್ಯೂಸ್, ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಸದ್ಯದಲ್ಲಿ ನಡೀತಾ ಇರೋ ಕ್ರಿಯೆಯನ್ನು ಸೂಚಿಸಿದರೆ, ಪಾಸ್ಟ್ ಕಂಟಿನ್ಯೂಸ್ ಹಿಂದೆ ನಡೀತಾ ಇದ್ದಂತ ಕ್ರಿಯೆಯನ್ನು ಸೂಚಿಸುತ್ತೆ. ಇವುಗಳನ್ನ ನಾನು ಒಂದು ಭಿನ್ನವಾದ ಉದಾಹರಣೆ ಕೊಟ್ಕೊಂಡು ಹೇಳ್ತೀನಿ ನೋಡಿ. ನಾನು ಈಗ ಇಂಗ್ಲಿಷ್ ಕಲಿಯುತ್ತಿದ್ದೇನೆ, ಅಥವಾ ಇನ್ನೂ ಭಿನ್ನವಾಗಿ ನಾನು ಇಂದು ಇಂಗ್ಲಿಷ್ ಮಾತನಾಡುತ್ತಿದ್ದೇನೆ. ನಾನು ಇಂದು ಇಂಗ್ಲಿಷ್ ಮಾತನಾಡುತ್ತಿಲ್ಲ, ನೆಗೆಟಿವ್. ಈಗಾಗಲೇ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಯಾವುದಾದ್ರೂ ನೆಗೆಟಿವ್ ವಾಕ್ಯ ಕನ್ನಡದಲ್ಲಿ ಇಂಗ್ಲಿಷ್ ಬರೆಯುವಾಗ ಆ ಇಂಗ್ಲಿಷ್ ವಾಕ್ಯದಲ್ಲಿ ನಾಟ್ ಬಳಸಬೇಕು. ಆ ನಾಟ್ ಹೆಲ್ಪಿಂಗ್ ವರ್ಬ್ ಪಕ್ಕದಲ್ಲಿ ಇರಬೇಕು. ಫಾರ್ಮುಲಾ, ಅಫರ್ಮೇಟಿವ್ ಫಾರ್ಮುಲಾ, ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್. ನೆಗೆಟಿವ್, ನಾನು ಈಗ ಇಂಗ್ಲಿಷ್ ಮಾತನಾಡುತ್ತಿಲ್ಲ, ನಾನು ಇಂದು ನಿನಗಾಗಿ ಕಾಯ್ತಾ ಇಲ್ಲ. ನೆಗೆಟಿವ್ ಅಂದ್ರೆ ನಾಟ್ ಬರಲೇಬೇಕು. ಆ ನಾಟ್ ಹೆಲ್ಪಿಂಗ್ ಪಕ್ಕದಲ್ಲಿ ಇರಬೇಕು. ಅವಾಗ ಏನಾಗುತ್ತೆ, ಐ ಆಮ್ ನಾಟ್ ವೇಟಿಂಗ್ ಫಾರ್ ಯು ಟುಡೇ. ಅದನ್ನ ಇಂಟ್ರಾಗೇಟಿವ್, ನಾನು ಈಗ ನಿನಗಾಗಿ ಕಾಯುತ್ತಿದ್ದೇನೆ. ಅದನ್ನ ಸಹಜವಾಗಿ, ನೀನು ಇಂದು ನನಗಾಗಿ ಕಾಯುತ್ತಿದ್ಯಾ, ನೀನು ನನ್ನ ಕಾಯಕತ್ತೇನು ಇವತ್ತ, ಕಾಯಕತ್ತೇನು ಪ್ರಶ್ನೆ. ಈ ಪ್ರಶ್ನೆಯನ್ನ ಇಂಗ್ಲಿಷ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಇಂದ ಪ್ರಾರಂಭ ಮಾಡಬೇಕು. ಅವಾಗ ಸ್ಟ್ರಕ್ಚರ್ ಏನಾಗುತ್ತೆ, ಹೆಲ್ಪಿಂಗ್ ವರ್ಬ್ ಮೊದಲು, ನಂತರ ಸಬ್ಜೆಕ್ಟ್, ಮೇನ್ ವರ್ಬ್, ಐಎನ್ಜಿ, ಆಬ್ಜೆಕ್ಟ್, ಕೊನೆಗೆ ಕ್ವಶನ್ ಮಾರ್ಕ್, ಇಂಟ್ರಾಗೇಟಿವ್ ಸೆಂಟೆನ್ಸ್. ಅವಾಗ ಏನಾಗುತ್ತೆ, ಆಮ್ ಐ ವೇಟಿಂಗ್ ಫಾರ್ ಯು ಟುಡೇ. ಹಿಂಗು ನಂತರ ಅಂತೀವಿ, ನಾ ಇವತ್ತು ನಿನ್ ಕಾಯಕತ್ತಿಲ್ಲನ, ಕಾಯ್ತಾ ಇಲ್ವೇನು, ನೀ ಇವತ್ತು ನನ್ ಕಾಯಕತ್ತಿಲ್ಲನ, ಅವ್ರು ಇವತ್ತು ಕ್ರಿಕೆಟ್ ಆಡಾಕತ್ತಿಲ್ಲನ, ಆಡ್ತಾ ಇಲ್ಲನ. ಪ್ರಶ್ನೆ ನೆಗೆಟಿವ್ ಪ್ರಶ್ನೆ. ಆ ನೆಗೆಟಿವ್ ಪ್ರಶ್ನೆ ಹೆಲ್ಪಿಂಗ್ ವರ್ಬ್ ಮೊದಲ, ಪಕ್ಕದಲ್ಲಿ ನಾಟ್. ಹೆಲ್ಪಿಂಗ್ ವರ್ಬ್ ನಾಟ್, ಸಬ್ಜೆಕ್ಟ್, ಮೇನ್ ವರ್ಬ್, ಆಬ್ಜೆಕ್ಟ್. ಆಮಂಟ್ ಐ ವೇಟಿಂಗ್ ಫಾರ್ ಯು ಟುಡೇ, ಆರಂಟ್ ಯು ವೇಟಿಂಗ್ ಫಾರ್ ಮೀ ಟುಡೇ, ನೀ ಇವತ್ತು ನನ್ ಕಾಯಕತ್ತಿದ. ಅದನ್ನೇ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ನಾಲ್ಕು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು ನೀವು. ನಾನು ಇಂದು ನಿನಗಾಗಿ ಕಾಯುತ್ತಿದ್ದೇನೆ, ನಾನು ಇಂದು ನಿನಗಾಗಿ ಕಾಯುತ್ತಿಲ್ಲ, ನಾನು ಇಂದು ನಿನಗಾಗಿ ಕಾಯುತ್ತಿದ್ದೇನೆಯೇ, ನಾನು ಇಂದು ನಿನಗಾಗಿ ಕಾಯುತ್ತಿಲ್ಲವೇ. ಅದನ್ನ ಇಂಗ್ಲಿಷ್ ನಲ್ಲಿ ಐ ಆಮ್ ವೇಟಿಂಗ್ ಫಾರ್ ಯು ಟುಡೇ, ಐ ಆಮ್ ನಾಟ್ ವೇಟಿಂಗ್ ಫಾರ್ ಯು ಟುಡೇ, ಆಮ್ ಐ ವೇಟಿಂಗ್ ಫಾರ್ ಯು ಟುಡೇ, ಆಮಂಟ್ ಐ ವೇಟಿಂಗ್ ಫಾರ್ ಯು ಟುಡೇ. ಇದನ್ನೇ ಪಾಸ್ಟ್ ಕಂಟಿನ್ಯೂಸ್ ನಲ್ಲಿ ನೋಡ್ರಿ, ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೆನು, ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದಿಲ್ಲ, ಕಾಯ್ತಾ ಇದ್ದಿಲ್ಲ. ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದೇನೆ, ನಾನು ನಿನ್ನೆ ನಿನಗಾಗಿ ಕಾಯುತ್ತಿದ್ದಿಲ್ಲವೇ. ಇಂಗ್ಲಿಷ್ ವ್ಯತ್ಯಾಸ ನೋಡ್ರಿ, ಐ ವಾಸ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ, ಐ ವಾಸ್ ನಾಟ್ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ವಾಸ್ ಐ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ, ವಾಸಂಟ್ ಐ ವೇಟಿಂಗ್ ಫಾರ್ ಯು ಯೆಸ್ಟರ್ಡೇ. ಇದನ್ನ ಒಂದೊಂದೇ ವಾಕ್ಯದಲ್ಲಿ ವ್ಯತ್ಯಾಸ ಗಮನಿಸ್ಬಿಡೋಣ. ಕನ್ನಡದಲ್ಲಿ ನಿಮ್ಗೆ ಇಂಗ್ಲಿಷ್ ತಾನೇ ಅರ್ಥ ಆಗುತ್ತೆ ನೋಡ್ರಿ. ಕಾಯುತ್ತಿದ್ದೇನೆ, ಆಮ್ ವೇಟಿಂಗ್. ಕಾಯುತ್ತಿದ್ದೆನು, ವಾಸ್ ವೇಟಿಂಗ್. ಕಾಯುತ್ತಿಲ್ಲ, ಆಮ್ ನಾಟ್ ವೇಟಿಂಗ್. ಕಾಯುತ್ತಿದ್ದಿಲ್ಲ, ವಾಸ್ ನಾಟ್ ವೇಟಿಂಗ್. ಕಾಯುತ್ತಿದ್ದೇನೆಯೇ, ಆಮ್ ವೇಟಿಂಗ್. ಕಾಯುತ್ತಿದ್ದೇನೆ, ವಾಸ್ ವೇಟಿಂಗ್. ಕಾಯುತ್ತಿಲ್ಲವೇ, ಆಮಂಟ್ ವೇಟಿಂಗ್. ಕಾಯುತ್ತಿದ್ದಿಲ್ಲವೇ, ವಾಸಂಟ್ ವೇಟಿಂಗ್. ಈ ಕನ್ನಡ ಪದಗಳನ್ನು ಅರ್ಥ ಮಾಡಿಕೊಂಡ್ರೆ ಸಾಕು, ಖಂಡಿತವಾಗಿ ಆ ವರ್ಬ್, ಆ ಕ್ರಿಯಾಪದ ಟೆನ್ಸ್ ಅನ್ನು ನಿರ್ಧಾರ ಮಾಡುತ್ತೆ. ಆದ್ದರಿಂದ ದಯವಿಟ್ಟು ಕನ್ನಡ ಮಾತೃಭಾಷೆಗೆ ಬಂದಿರುತ್ತೆ ಎಲ್ಲರಿಗೂ ನಾನು ಹೇಳೋದು ಒಂದೇ, ನಿಮ್ಮ ಕನ್ನಡದ ವಾಕ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಸ್ಪಷ್ಟವಾಗಿ ಅದು ಕಾಲವನ್ನು ನಿರ್ಧಾರ ಮಾಡುತ್ತೆ. ಆ ಕಾಲ ನಿರ್ಧಾರ ಆದರೆ ಇಂಗ್ಲಿಷ್ ವಾಕ್ಯ ರಚನೆಗಳು ಆ ಕಾಲದಲ್ಲಿ ಹೇಗಿರುತ್ತೆ ಅಂತ ಸೂತ್ರಗಳಿದ್ದಾವೆ. ಆ ಸೂತ್ರಗನುಗುಣವಾಗಿ ನಮ್ಮ ಕನ್ನಡದಲ್ಲಿನ ಪದಗಳನ್ನ ಆ ಸೂತ್ರದಡಿಯಲ್ಲಿ ಇಟ್ಬಿಟ್ರೆ ಆ ಇಂಗ್ಲಿಷ್ ವಾಕ್ಯ ಪೂರ್ಣವಾದ ಅರ್ಥವನ್ನು ಕೊಡ್ಲಿಕ್ಕೆ ಸಾಧ್ಯ. ಈ ರೀತಿ ಈ ಸದ್ಯದ ವಿಡಿಯೋದಲ್ಲಿ ನಾವು ಎರಡು ಟೆನ್ಸ್ಗಳನ್ನು ಹೋಲಿಕೆ ಮಾಡಿದ್ವಿ. ಒಂದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಇನ್ನೊಂದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನಾನು ಈಗ ಕೈ ಮಾಡ್ತಾ ಇದ್ರೆ ಪ್ರೆಸೆಂಟ್ ನಲ್ಲಿ ನಡೀತಾ ಇದೆ, ಇದು ಪಾಸ್ಟ್ ನಲ್ಲಿ ನಡೀತಾ ಇದೆ ಅನ್ನೋ ಒಂದು ವ್ಯತ್ಯಾಸ ಗಮನಿಸ್ತಾ ಇರಬೇಕು. ಈ ವ್ಯತ್ಯಾಸವನ್ನು ತಲೆಯಲ್ಲಿ ಇಟ್ಕೊಂಡ್ರೆ ನಮ್ಮ ಕನ್ನಡ ಪದಗಳು ತಿಳಿದೇ ತಿಳಿತಾವೆ. ಆ ಕನ್ನಡ ವಾಕ್ಯ ನಾವು ಇಂಗ್ಲಿಷ್ ನಲ್ಲಿ ಅನುವಾದ ಮಾಡಬಹುದು. ಇದನ್ನ ಮತ್ತೊಮ್ಮೆ ನಾವು ಪದೇ ಪದೇ ನೋಡ್ತಾ ನಾನು ಮಾತಾಡುವಾಗ ವಿವರಣೆ ಕೊಡುವಾಗ ಕೊಟ್ಟಂತ ಕನ್ನಡ ವಾಕ್ಯಗಳನ್ನ ನೀವೇ ಸ್ವಂತ ಮಾರ್ಕಿಂಗ್ ಮಾಡಿಕೊಂಡು ಅದನ್ನ ಪಾಸ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಅರ್ಥ ಮಾಡ್ಕೊಂಡು ಇಂಗ್ಲಿಷ್ನ ಬರೋದು, ಮತ್ತೆ ಇದನ್ನ ಅದ್ರ ಜೊತೆ ಹೋಲಿಕೆ ಮಾಡಿ ನೋಡಿದಾಗ ನೀವು ತಪ್ಪಿದಂತ ಶಬ್ದಗಳು, ತಪ್ಪಿದಂತ ವಾಕ್ಯ ರಚನೆಗಳು ಗೊತ್ತಾಗ್ತವೆ. ಅದಕ್ಕೆ ಈ ವಿಡಿಯೋ ಪದೇ ಪದೇ ನೋಡೋದ್ರಿಂದ ಎರಡು ಕಾಲನ್ನು ಒಟ್ಟಿಗೆ ಕಲಿಬಹುದು. ಇನ್ನು ನಿಮಗೆ
ಆಸಕ್ತಿ ಇದೆ, ನಾವು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಬೇಕಾಗಿದೆ. ಪ್ರೆಸೆಂಟ್ ಕಂಟಿನ್ಯೂಸ್ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಬಹುದು. ಇಲ್ಲ ಪಾಸ್ಟ್ ಕಂಟಿನ್ಯೂಸ್ ಇನ್ನೂ ಚೆನ್ನಾಗಿ ಕಲಿಬೇಕಾಗಿದೆ, ಮತ್ತೆ ಪಾಸ್ಟ್ ಕಂಟಿನ್ಯೂಸ್ಗಾಗಿ ಒಂದು ವಿಡಿಯೋ ಇದೆ, ಆ ವಿಡಿಯೋನ ಕೂಡ ನೋಡಬಹುದು. ಈ ರೀತಿ ನಮ್ಮ ಸದ್ಯದ ಎಲ್ಲ ವಿಡಿಯೋಗಳು ತಮ್ಮನ್ನ ಇಂಗ್ಲಿಷ್ ಕಲಿಯಲಿಕ್ಕೆ ಬಹಳಷ್ಟು ಕಾಳಜಿಯಿಂದ ಸಹಾಯ ಮಾಡ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಈಗಿನ ವಿಡಿಯೋಗಳನ್ನು ಕೂಡ ನೀವು ನೋಡಿಕೊಂಡು ಇಂಗ್ಲಿಷನ್ನ ಕಲಿಬಹುದು. ಮುಂಬರುವಂತ ಅನೇಕ ವಿಡಿಯೋಗಳು ನಿಮ್ಗಾಗಿ ಕಾಯ್ದಿವೆ. ಆ ವಿಡಿಯೋಗಳು ಇಂಗ್ಲಿಶಿನ ಭಿನ್ನ ಭಿನ್ನವಾದ ವಿಷಯಗಳನ್ನ ಭಿನ್ನ ಭಿನ್ನವಾದ ರೀತಿಯಲ್ಲಿ ಮತ್ತು ಬಹಳ ಪರಿಪೂರ್ಣವಾದಂತ ಸುಲಭವಾದ ಸೂತ್ರಗಳೊಂದಿಗೆ ನಿಮ್ಗೆ ಇಂಗ್ಲಿಷ್ ಕಲಿಯಲಿಕ್ಕೆ ಸಹಾಯ ಮಾಡ್ತೇವೆ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲದೆ ಇನ್ನೊಂದು ವಿಶೇಷತೆ ಅಂದ್ರೆ ಈಗೆಲ್ಲ ನೀವು ನಮ್ಮ ವಿಡಿಯೋಗಳನ್ನು ನೋಡ್ಕೊಂಡು ತಕ್ಕ ಮಟ್ಟಿಗೆ ಏನೋ ನಿಮ್ಗೆ ಇಂಗ್ಲಿಷ್ ಕಲಿತಾ ಇದ್ದು ಒಂದು ಭಾವನೆ ಬಂದಿರಬಹುದು. ಇದರ ಜೊತೆಗೇನೆ ಇನ್ನೂ ಇದನ್ನು ಆಳವಾಗಿ ಪೂರ್ಣವಾಗಿ ಅಧ್ಯಯನ ಮಾಡಬೇಕು ಅಂತಿದ್ರೆ ನೀವು ಬಾಗಲಕೋಟೆಯಲ್ಲಿ ಈಗಾಗಲೇ ಇಂಗ್ಲಿಷ್ ಅಕಾಡೆಮಿಯಲ್ಲಿ ಇಂಗ್ಲಿಷ್ ಕ್ಲಾಸ್ಗಳು ಆಫ್ಲೈನ್ ಕ್ಲಾಸ್ಗಳು ಪ್ರಾರಂಭ ಆಗಿದೆ. ಡಿಸೆಂಬರ್ನಲ್ಲಿ ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಅದಕ್ಕೆ ಯಾರಿಗಾದ್ರೂ ಆಸಕ್ತಿ ಇದ್ರೆ ಆಫ್ಲೈನ್ ಕ್ಲಾಸ್ನಲ್ಲಿ ನೀವು ಇಂಗ್ಲಿಷನ್ನು ಕಲಿಬಹುದು. ಅದಕ್ಕೆ ಪೂರಕವಾಗಿ ನಿಮಗೆ ವಿಡಿಯೋಗಳೆಲ್ಲನೂ ಸಹಾಯ ಮಾಡ್ತಿರ್ತವೆ. ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮಗೆ ಧನ್ಯವಾದಗಳು.